ಗೋವಾದಿಂದ ಬೆಂಗಳೂರಿಗೆ ಅಕ್ರಮವಾಗಿ ಮದ್ಯ ಸಾಗಿಸುತ್ತಿದ್ದವರು ಸಿಕ್ಕಿಬಿದ್ದಿದ್ದಾರೆ. ಕೆಆರ್ ಪುರಂನಲ್ಲಿ ಮಹದೇವಪುರ ವಲಯದ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿ ಇಬ್ಬರನ್ನ ಬಂಧಿಸಿದ್ದಾರೆ. ಆಯುಕ್ತ ನಾಗೇಶ್ ಹಾಗೂ ಉಪ ಆಯುಕ್ತ ವೀರಣ್ಣ ಭಾಗ್ಯವಾಡಿ ನೇತೃತ್ವದಲ್ಲಿ 3240 ಲೀಟರ್ ಮದ್ಯ ಸೀಸ್ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ನಲ್ಲಿ 40 ಡಿಜಿಟಲ್ ಬೋರ್ಡ್ಗಳನ್ನು ಅಳವಡಿಸಲಾಗಿತ್ತು. ಆದರೆ 6 ತಿಂಗಳಲ್ಲಿ ಎಲ್ಲಾ ಡಿಜಿಟಲ್ ಫಲಕಗಳು ಹಾಳಾಗಿದ್ದು ಕೋಟಿ ಹಣ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ತೇವಾಂಶದ ಪ್ರಮಾಣ, ಮಾಲಿನ್ಯದ ಮಟ್ಟ, ದಿನದ ಉಷ್ಣಾಂಶ, ಆಮ್ಲಜನಕದ ಪ್ರಮಾಣ ಅಳತೆ ಮಾಡ್ತಿತ್ತು. ಪಾರ್ಕ್ನಲ್ಲಿ ಲೈಟ್ಸ್, ಸಿಸಿ ಕ್ಯಾಮೆರಾ ಸರಿ ಮಾಡುವುದನ್ನ ಬಿಟ್ಟು ಡಿಜಿಟಲ್ ಬೋರ್ಡ್ ಹಾಕಿ ಹಣ ಹಾಳು ಮಾಡಿದ್ರು ಅಂತ ವಾಯು ವಿಹಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ದೇವನಹಳ್ಳಿ ತಾಲೂಕಿನ ಡಿಸಿ ಕಚೇರಿ ಮುಂಭಾಗ ಆಮೇಟಿ ಯೂನಿವರ್ಸಿಟಿ ತಲೆ ಎತ್ತುತ್ತಿದೆ. ಅಭಿವೃದ್ಧಿ ಹೆಸರಲ್ಲಿ ಬೃಹತ್ ಕಟ್ಟಡ, ಪಾರ್ಕ್ ಹಾಗೂ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ. ಗ್ರಾಮಸ್ಥರು ಹೊಲಗಳಿಗೆ ತೆರಳಲು ಇದ್ದ ಕಾಲು ದಾರಿಯಲ್ಲೇ ರಾಜ ಕಾಲುವೆ ನಿರ್ಮಿಸಿದ್ದಾರೆ. ಹೀಗಾಗಿ ರೈತರು ಹೊಲಗಳಿಗೆ ಹೋಗಲು ಆಗದೆ ಪರದಾಡ್ತಿದ್ದಾರೆ. ನಮ್ಮ ಭೂಮಿ ಉಳಿಸಿಕೊಡಿ ಅಂತ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಬೈಟು ಟೀ, ಕಾಫಿ ಅಂತ ಬಂದವರು ಗಂಟೆ ಕಾಲ ಹೋಟೆಲ್ನಲ್ಲಿ ಹರಟೆ ಹೊಡೆಯೋದೇ ಹೆಚ್ಚು. ಹೀಗೆ ಕಾಲಹರಣ ಮಾಡೋರೆ ಹೋಟೆಲ್ ಮಾಲೀಕರಿಗೆ ತಲೆನೋವಾಗಿ ಕಾಡ್ತಿದ್ದಾರೆ. ಹೀಗಾಗಿ ಹೋಟೆಲ್ ಮಾಲೀಕರು ಹೋಟೆಲ್ನ ಟೇಬಲ್ಗಳನ್ನ ಊಟೋಪಚಾರಕ್ಕೆ ಮಾತ್ರ ಬಳಸಿ ಹೋಟೆಲ್ನಲ್ಲಿ ಟೈಮ್ ಪಾಸ್ ಮಾಡಬೇಡಿ ಅಂತ ನೋಟಿಸ್ ಅಂಟಿಸಿದ್ದಾರೆ.